ರಾಜ್ಯದಾದ್ಯಂತ ಲೋಕಸಭಾ ಚುನಾವಣೆ ರಂಗೇರ್ತಾ ಇದೆ. ಮತದಾನದ ದಿನ ಕೂಡ ಹತ್ತಿರ ಆಗ್ತಾ ಇದೆ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ತನ್ನ 5 ಗ್ಯಾರಂಟಿಗಳನ್ನೇ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಅಸ್ತ್ರವನ್ನಾಗಿಸಿಕೊಳ್ತಾ ಇದೆ. ಮತ್ತೊಂದು ಕಡೆ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 10 ವರ್ಷಗಳನ್ನ ಪೂರೈಸ್ತಾ ಇದ್ದು ಮೋದಿಯೇ ಗ್ಯಾರಂಟಿ ಅಂತ ಹೇಳ್ತಾ ಇದೆ ಬಿಜೆಪಿ. ಇದೆಲ್ಲದರ ನಡುವೆ ಮಂದಿರ, ಕಾಶ್ಮೀರ, ಬಡತನ, ನಿರುದ್ಯೋಗ ಚುನಾವಣಾ ಸಂದರ್ಭದಲ್ಲಿ ಪ್ರಮುಖ ಪಕ್ಷಗಳ ನಡುವೆ ವಾಗ್ಯುದ್ಧಕ್ಕೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಜನರಿಗೆ ಆಗ್ಬೇಕಾಗಿರುವಂತದ್ದೇನು? ಮತದಾರನ ನಿರೀಕ್ಷೆಗಳೇನೇನು? ಮತದಾರನ ಮನದಾಳವನ್ನ ಅವರಿಂದಲೇ ನೇರವಾಗಿ ತಿಳಿದುಕೊಳ್ಳುವ ಕಾರ್ಯಕ್ರಮ ಮತಯಾತ್ರೆಗೆ ಸ್ವಾಗತ. ನಾನು ಮಾಲ್ತೇಶ್. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೀವಿ. ಡಿ.ಕೆ. ಸುರೇಶ್ ಆಗ್ಲಿ, ಡಿ.ಕೆ. ಶಿವಕುಮಾರ್ ಆಗ್ಲಿ ಮನೆ ಮಕ್ಕಳ ತರ ಕೆಲಸ ಮಾಡಿದ್ದಾರೆ. ಡಾಕ್ಟರ್ ಮಂಜುನಾಥ್ ವಿನ್ ಆಯ್ತಾರೆ. ಈ ಕಬ್ಬಾಳಮ್ಮನ ಪಾದ ಸಾಕ್ಷಿಯಾಗಿ ಅವರೇ ಗೆಲ್ಲೋದು. ಮಂಜುನಾಥ್ ಅಂದ್ರೆ ಯಾರು ಅಂತಾನೆ ಗೊತ್ತಿಲ್ಲ ನಮ್ಗೆ. 2000 ಕಾಸು ಕೊಟ್ಟವ್ರೆ, ಅನುದಾನ ಕೊಟ್ಟವ್ರೆ, ಬಸ್ ಫ್ರೀ ಕೊಟ್ಟವ್ರೆ. ಕಾಂಗ್ರೆಸ್ಗೆ ಮತ ನೀಡಬೇಕು ಅನ್ನೋದು ನಮಗೆ. ಯಾರು ದುಡ್ಡು? ನಮ್ಮ ದುಡ್ಡು. ಹಿಂದುತ್ವ ಉಳಿಬೇಕು ಅಂದ್ರೆ ಮೋದಿ ಓಟ್ ಹಾಕ್ಬೇಕು. ಮೋದಿ ಬಂದ ಮೇಲೆ ಹಿಂದುತ್ವ ಎಲ್ಲ ತಾತನ ಕಾಲದಿಂದ ಹಿಂದುತ್ವ ಅದ. ಬೆಂಗಳೂರು ಗ್ರಾಮಾಂತರ ದೇಶದ ಅತಿ ದೊಡ್ಡ ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದು. ಕನಕಪುರದಿಂದ ತುಮಕೂರಿನ ಕುಣಿಗಲ್ ತನಕ, ಚನ್ನಪಟ್ಟಣದಿಂದ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ತನಕ 3 ಜಿಲ್ಲೆಗಳಲ್ಲಿ ವ್ಯಾಪಿಸಿಕೊಂಡಿರೋ ದೈತ್ಯ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ. ಅಷ್ಟೇ ಅಲ್ಲ, ಈ ಬಾರಿ ಇಡೀ ದೇಶದಲ್ಲಿ ಅತ್ಯಂತ ಜಿದ್ದಾಜಿದ್ದಿನ ಅಖಾಡಗಳಲ್ಲಿ ಒಂದು. ಯಾಕಂದ್ರೆ ಈ ಬಾರಿ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಸಹೋದರ ಹಾಲಿ ಸಂಸದ ಡಿ.ಕೆ. ಸುರೇಶ್ಗೆ ಎದುರಾಳಿಯಾಗಿರೋದು ಬಿಜೆಪಿ ಜೆಡಿಎಸ್ ದೋಸ್ತಿ ಅಭ್ಯರ್ಥಿ ಡಾಕ್ಟರ್ ಸಿ.ಎನ್. ಮಂಜುನಾಥ್. ನಾನು ಇವತ್ತು ಬಿಜೆಪಿ ಅಧಿಕೃತ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಬಿಜೆಪಿ ತೆಕ್ಕೆಗೆ ಬರುವುದು 100ಕ್ಕೆ 100ರಷ್ಟು ಸತ್ಯ. ದೇವರು ಒಳ್ಳೇದು ಮಾಡಲಿ. ನಾನು ಹೇಳ್ತಾ ಇದ್ದೀನಲ್ಲ, ರಾಜಕಾರಣದಲ್ಲಿ ಎದುರಾಳಿಗಳು ಸ್ಟ್ರಾಂಗ್ ಆಗಿದ್ರೇ ಕೆಲಸ ಮಾಡಲಿಕ್ಕೆ ಸಾಧ್ಯ. ಡಿ.ಕೆ. ಸುರೇಶ್ 2019ರಲ್ಲಿ ಪ್ರಚಂಡ ಮೋದಿ ಅಲೆಯ ನಡುವೆಯೂ ಕರ್ನಾಟಕದಲ್ಲಿ ಗೆದ್ದ ಏಕೈಕ ಕಾಂಗ್ರೆಸ್ ಸಂಸದ. ಆದರೆ ಈ ಬಾರಿ ಡಿ.ಕೆ. ಸುರೇಶ್ನ ಸೋಲಿಸಲೇಬೇಕು ಅಂತ ಪಣ ತೊಟ್ಟಿರೋ ಬಿಜೆಪಿ ಜಯದೇವ ಆಸ್ಪತ್ರೆಯ ಮಾಜಿ ನಿರ್ದೇಶಕ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಅಳಿಯ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರನ್ನ ಕಣಕ್ಕಿಳಿಸಿದೆ. ಜಯದೇವ ನಿರ್ದೇಶಕರಾಗಿ ಹೆಸರು ಮಾಡಿರೋ ಮಂಜುನಾಥ್ ಇದೀಗ ಮೋದಿ, ದೇವೇಗೌಡರ ಆಶೀರ್ವಾದ, ಕುಮಾರಸ್ವಾಮಿ ಬಲದೊಂದಿಗೆ ಡಿಕೆ ಸಹೋದರರ ಭದ್ರಕೋಟೆಯನ್ನ ಭೇದಿಸೋದಕ್ಕೆ ಹೊರಟಿದ್ದಾರೆ. ಇಲ್ಲಿ ಬಿಜೆಪಿ ಅಭ್ಯರ್ಥಿ ಮಂಜುನಾಥ್ ಆದ್ರೂ ಇದು ದೇವೇಗೌಡರ ಕುಟುಂಬ ಮತ್ತು ಡಿಕೆ ಕುಟುಂಬದ ನಡುವಿನ ಕದನವಾಗಿ ಮಾರ್ಪಟ್ಟಿದೆ. ಡಿಸಿಎಂ ಡಿ.ಕೆ. ಶಿವಕುಮಾರ್, ದೇವೇಗೌಡರು ತಮ್ಮ ಅಳಿಯನನ್ನ ಬಿಜೆಪಿ ಟಿಕೆಟ್ ಮೇಲೆ ಕಣಕ್ಕಿಳಿಸಿರೋದು ಜೆಡಿಎಸ್ನ ಮೊದಲ ಸೂಸೈಡ್ ಅಟೆಂಪ್ಟ್ ಅಂತ ಬಣ್ಣಿಸಿದ್ದಾರೆ. ದೇವೇಗೌಡರು ಯಾಕೆ ಅವರ ಅಳಿಯನ್ನ ಬಿಜೆಪಿ ಸಿಂಬಲ್ ಅಲ್ಲಿ ನಿಲ್ಲಿಸಿದ್ರು, ದಟ್ ವಾಸ್ ದಿ ಫಸ್ಟ್ ಸೂಸೈಡ್ ಅಟೆಂಪ್ಟ್ ಆಫ್ ಜೆಡಿಎಸ್. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಿವೆ. ವಿಪರ್ಯಾಸ ಅಂದ್ರೆ ಹೆಸರಿಗೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವಾದರೂ ಇಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಯಾವುದೇ ವಿಧಾನಸಭಾ ಕ್ಷೇತ್ರಗಳಿಲ್ಲ. ರಾಮನಗರ ಜಿಲ್ಲೆಯ 4, ಬೆಂಗಳೂರು ನಗರ ಜಿಲ್ಲೆಯ 3 ಮತ್ತು ತುಮಕೂರು ಜಿಲ್ಲೆಯ 1 ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿವೆ. ರಾಮನಗರ ಜಿಲ್ಲೆಯ ರಾಮನಗರದಲ್ಲಿ ಕಾಂಗ್ರೆಸ್ನ ಇಕ್ಬಾಲ್ ಹುಸೇನ್, ಕನಕಪುರದಲ್ಲಿ ಡಿ.ಕೆ. ಶಿವಕುಮಾರ್, ಮಾಗಡಿಯಲ್ಲಿ ಎಚ್.ಸಿ. ಬಾಲಕೃಷ್ಣ ಶಾಸಕರಾಗಿದ್ದರೆ, ಚನ್ನಪಟ್ಟಣದಲ್ಲಿ ಜೆಡಿಎಸ್ನ ಎಚ್.ಡಿ. ಕುಮಾರಸ್ವಾಮಿ, ರಾಜರಾಜೇಶ್ವರಿ ನಗರದಲ್ಲಿ ಬಿಜೆಪಿಯ ಮುನಿರತ್ನ ಮತ್ತು ಬೆಂಗಳೂರು ದಕ್ಷಿಣದಲ್ಲಿ ಎಂ. ಕೃಷ್ಣಪ್ಪ ಶಾಸಕರಾಗಿದ್ದಾರೆ. ಆನೇಕಲ್ನಲ್ಲಿ ಕಾಂಗ್ರೆಸ್ನ ಬಿ. ಶಿವಣ್ಣ, ಕುಣಿಗಲ್ನಲ್ಲಿ ರಂಗನಾಥ್ ಶಾಸಕರಾಗಿದ್ದಾರೆ. 2009ರಲ್ಲಿ ಅಸ್ತಿತ್ವಕ್ಕೆ ಬಂದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಮೊದಲ ಬಾರಿ ಗೆದ್ದಿದ್ರು. ಆದರೆ 2013ರಲ್ಲಿ ನಡೆದ ಉಪಚುನಾವಣೆ ಗೆದ್ದ ಡಿ.ಕೆ. ಸುರೇಶ್ 2014 ಮತ್ತು 2019ರಲ್ಲೂ ಜಯಭೇರಿ ಬಾರಿಸಿ ಹ್ಯಾಟ್ರಿಕ್ ಬಾರಿಸಿದ್ದಾರೆ. ಇದೀಗ ಡಿ.ಕೆ. ಸುರೇಶ್ ಗೆಲುವಿನ ನಾಗಾಲೋಟಕ್ಕೆ ಬ್ರೇಕ್ ಹಾಕಲು ಕಮಲದಳ ದೋಸ್ತಿ ಡಾಕ್ಟರ್ ಮಂಜುನಾಥ್ ಅವರಿಗೆ ಟಿಕೆಟ್ ನೀಡಿದೆ. ನಾವಿವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೀವಿ. 8 ವಿಧಾನಸಭಾ ಕ್ಷೇತ್ರ, ಸರಿಸುಮಾರು 28 ಲಕ್ಷ ಮತದಾರರನ್ನ ಹೊಂದಿರುವಂತ ಈ ಕ್ಷೇತ್ರ ದೇಶದಲ್ಲೇ ಅತಿ ದೊಡ್ಡ ಲೋಕಸಭಾ ಕ್ಷೇತ್ರಗಳಲ್ಲೊಂದು. ಈ ಕ್ಷೇತ್ರದ ಜನಪ್ರತಿನಿಧಿಗಳು ಹಾಗೆ ಜನಸಾಮಾನ್ಯರು ಹೆಚ್ಚಾಗಿ ನಡ್ಕೊಳ್ಳುವಂತ ಕಪಾಳಮ್ಮ ದೇಗುಲದ ಆವರಣದಿಂದಲೇ ನಾವಿವತ್ತಿನ ಮತಯಾತ್ರೆಯನ್ನ ಆರಂಭ ಮಾಡೋಣ ಬನ್ನಿ.
ಸರ್ ಹೇಗೆ ಸರ್ ಈ ಸಲ ಎಲೆಕ್ಷನ್ ಹೆಂಗ್ ನಡೀತಾ ಇದೆ ಸರ್? ಯಾರಿಗೆ ಮತ ಕೊಡಬೇಕು ಅನ್ನೋ ಯೋಚನೆ ಇದೆ ಸರ್ ಇಲ್ಲಿ ಮಂಜುನಾಥ್ ಅಂದರೆ ಯಾರು ಅಂತಲೇ ಗೊತ್ತಿಲ್ಲ ನಮಗೆ. ಅದೇ ಡಿ ಕೆ ಸುರೇಶ್ ಅಣ್ಣನವರ ಒಂದು ಪ್ರೈಮರಿ ಸ್ಕೂಲ್ ಮಕ್ಕಳು ಕೇಳಿದ್ರು ಡಿ ಕೆ ಸುರೇಶ್ ಅಣ್ಣ ಅಂತಾರೆ. ಇಲ್ಲೆಲ್ಲ ನಮ್ಮ MP ಸಾಹೇಬ್ರದ್ದು ಭಯಂಕರ ಕೊಡುಗೆ ಇದೆ. ಇವತ್ತು ಜನಕ್ಕೆ ಭಾಳ ಸ್ಪಂದಿಸ್ತಾರೆ. ಹೋದರೆ ಮಂಜುನಾಥ್ ಇಲ್ಲಿ ಅಂತ ನಾವು ಇಟ್ಕೊಂಡು ಹೋಗ್ಲಿ, ಎಲ್ಲಿ ಅಂತ ಹೋಗಿ ಕೇಳಿ ನಾವು. ಅದೇ ಡಿ ಕೆ ಸುರೇಶ್ ಅಣ್ಣ ಮಧ್ಯರಾತ್ರಿ 2 ಗಂಟೆ ರಾತ್ರಿ ಹೋಗಿ ಡಿ ಕೆ ಸುರೇಶ್ ಅಣ್ಣ ಸಿಗ್ತಾರೆ. ಭಯಂಕರ ಒಳ್ಳೆ ಹೆಲ್ಪ್ ಮಾಡೋರು ಜನಕ್ಕೆಲ್ಲ. ಹೆಂಗುಂಟು ಸರ್ ಈ ಕಡೆ ಎಲ್ಲ ಎಲೆಕ್ಷನ್? ಜನ ಏನ್ ಹೇಳ್ತಾರೆ ಸರ್? ಆಟೋದಲ್ಲಿ ಬರ್ತಾರೆ, ಕೂರ್ತಾರೆ, ಹೋಗ್ತಾರೆ. ಪ್ರತಿ ಜನ ಬಹಳ ಸಂದರ್ಭದಲ್ಲಿ ಎಲ್ಲ ಯಾರು ಪರವಾಗಿದೆ ಅಂತ ಕಾಣ್ತಾರೆ. ಇಲ್ಲೆಲ್ಲ ಆಲ್ಮೋಸ್ಟ್ ಅಲ್ಲೂ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಕನಕಪುರ ತಾಲೂಕು. ಈಗ ಡಾಕ್ಟರ್ ಈ ಸಲ ನಿಂತಿರೋದು ಏನಾದ್ರು ಬಹಳ ಫೈಟ್ ಆಗ್ಬೋದಾ ಸರ್? ಸರ್ ಫೈಟ್ ಇದೆ ಅಂತಾರೆ ಜನ, ಆಲ್ಮೋಸ್ಟ್ ಅಲ್ಲಿ ಆ ಥರ ಮಾತಾಡ್ತಾರೆ, ಬಟ್ ಫೈಟ್ ಇದೆ ಸರ್. ಇವಾಗ ನೋಡಿ ಎಲ್ಲ ಬರೀ ಲಾಸು ನೋಡಿ ಸುಮ್ಮನೆ ಕೂತಿದ್ದೀವಿ, ಹೇಳೋಕ್ಕಾಗಲ್ಲ ಹೆಂಗೆ ಅಂತ. ಶಕ್ತಿ ಯೋಜನೆ ಬಂದು ಲಾಸ ಸರ್? ಶಕ್ತಿ ಯೋಜನೆ ಬಂದು ಎಲ್ಲ ಲಾಸ್ ಆಗೈತೆ, ನೋಡಬೇಕು ಹೆಂಗೆ ಏನು ಅಂತ. ಈಗ ಗ್ಯಾಸ್ ಮತ್ತೊಂದು ಎಲ್ಲ ಅಲ್ಲೂ ಕೇಂದ್ರದಿಂದನೂ ಬಹಳ ಪ್ರೈಸ್ ಹೈಕ್ ಆಗಿದೆ, ಅದು ಕೂಡ ಜನ ಯೋಚನೆ ಮಾಡ್ತಾರ ಸರ್? ಅವ್ರು ಅವರೆಲ್ಲ ಮಾಡಿದ್ದಾರೆ, ಒಪ್ಕೋತೀನಿ, ಮನೆಗೆಲ್ಲ ಮಾಡಿದ್ದಾರೆ. ಆದರೆ ಆಟೋದವ್ರು ಏನು ಮಾಡಿದ್ರು, ಕ್ಯಾಬರ್ ಏನು ಮಾಡಿದ್ರು, ಬಸ್ನವ್ರು ಏನು ಮಾಡಿದ್ರು, ಅವ್ರ ಫ್ಯಾಮಿಲಿಗಳಿಲ್ವಾ, ಅವ್ರು ಓಟ್ ಹಾಕ್ಲಿಲ್ವಾ, ಅವರೆಲ್ಲ ಗಮನಕ್ಕೆ ಬರಲಿ ಅವ್ರಿಗೆ. ಅವಾಗ ಬನ್ನಿ, ಈಗಷ್ಟೇ ಎಲ್ಲ ದೇವ್ರ ದರ್ಶನ ಪಡ್ಕೊಂಡ್ ಬರ್ತಿದ್ದೀರಾ, ಎಲೆಕ್ಷನ್ ಬೇರೆ ಬರ್ತುಂಟು. ಯಾರಿಗೆ ಈ ಬಾರಿ ಮತ ಹಾಕ್ಬೇಕು ಅನ್ಕೊಂಡಿದ್ದೀರಾ ಹೇಳಕ್ಕೆ? ನಾವು ಸಿದ್ದರಾಮಯ್ಯನವ್ರಿಗೆ. ಅಂದ್ರೆ ಕಾಂಗ್ರೆಸ್ಗೆ? ಹೌದು, ಕಾಂಗ್ರೆಸ್. ಹೆಂಗಕ್ಕ ಈ ಶಕ್ತಿ ಯೋಜನೆ ಎಲ್ಲ ನಿಮ್ಗೆ ಬಹಳ ಅನುಕೂಲ ಆಗಿದೆ? ಅನುಕೂಲ ಆಗಿದೆ. ನಾವೇನು ನೋಡಿದ ಪ್ಲೇಸ್ಗಳನ್ನೆಲ್ಲ ನೋಡಿದ್ದೀವಿ, ಮತ್ತೆ ಎಲ್ರಿಗೂ ಅಂತ ಅನುಕೂಲ ಆಗೈತೆ. ಅವ್ರಿವ್ರೆ ಹೇಳ್ತಾರೆ ಎಲ್ಲ ಹೆಂಗಸ್ರೆಲ್ಲ ಫ್ರೀ ಸಿಕ್ಕು ಓಡಾಡ್ ಮನೇಲಿ ಗಂಡಸರಿಗೆ ಸಿಗ್ತಿಲ್ಲ, ಆಟೋದವ್ರು ನೋಡ್ರೆ ನಮ್ಗೆ ಯಾರು ಹೆಂಗಸ್ರು ಬಂದು ಆಟೋನೇ ಹತ್ತುತ್ತಿಲ್ಲ ಅಂತೆಲ್ಲ ಹೇಳ್ತಾರೆ. ಬಟ್ ಫಲಾನುಭವಿಗಳು ನೀವು, ನಿಮಗೆ ಖುಷಿ ಇದೆ? ಆಟೋದವ್ರ ಬಾಡಿಗೆ ಅವ್ರು ಸಿಗುತ್ತೆ, ಸಿಗಲ್ಲ ಅಂತಲ್ಲ, ನಮಗೂ ಒಂಥರ ಖುಷಿ ಇದೆ. ಈ ಬಾರಿ ಎಲೆಕ್ಷನ್ಗೂ ಹೆಂಗಾದ್ರು ನಿಮ್ಮ ಕಡೆಯಿಂದ ಏನ್ ಸರ್? ಡಿ ಕೆ ಸುರೇಶ್. ಯಾವ ಕಾರಣಕ್ಕಾಗಿ ಸರ್? ನಮಗೆ ಮಾಡಿಕೊಡಿದ್ದು ಹೆಲ್ಪ್ ಮಾಡಿದ್ದಾರೆ ಸರ್. ಏನು ಅನುಕೂಲ ಆಗಿದೆ ಸರ್ ನಿಮ್ಗೆ ಅವ್ರ ಕಡೆ? ಲೋನ್ ಕೊಡಿಸಿದ್ದಾರೆ, ಅಂಗಡಿ ಲೋನ್ ಕೊಡಿಸಿದ್ದಾರೆ, ಸೈಕಲ್ ಅವರೇ ಕೊಡಿಸಿರೋದು. ಇದು ಡಿ ಕೆ ಸುರೇಶ್ ಅವರೇ ಕೊಡ್ಸಿರೋ ಸೈಕಲ್? ಡಿ ಕೆ ಸುರೇಶ್ ಕೊಡಿಸಿರೋ 100% ಸರ್. ಡಾಕ್ಟರ್ ಮಂಜುನಾಥ್ ವಿನ್ ಆಯ್ತಾರೆ. ಈ ಕಬ್ಬಾಳಮ್ಮನ ಪಾದಸಾಕ್ಷಿಯಾಗಿ ಅವರೇ ಗೆಲ್ಲೋದು. ಹೆಂಗ್ ಸರ್ ಅಷ್ಟು ಕಾನ್ಫಿಡೆನ್ಸ್? ಸರ್ ಸತ್ಯ ಆಗಲೇ 2 ಸಲ ಇವ್ರನ್ನ ನೋಡಿದ್ದಾರೆ, 2 ಸಲ ಸಂಸದರಾಗಿ ಏನು ಕೆಲಸ ಮಾಡೋರು, ಏನು ಬಿಟ್ಟಿರೋ ಅಂತ ಎಲ್ಲ ಜನಕ್ಕೆ ಸ್ಥಳೀಯವಾಗಿ ಗೊತ್ತಲ್ಲ ಜನಕ್ಕೆ. 100% ಸರ್ ಮಂಜುನಾಥ್ ಸರೇ ಗೆಲ್ಲೋದು. ಭಯ ಬಂದಿದೆ ಅವ್ರಿಗೂ, ಫೈಟ್ ಇದೆ, ಸಖತ್ ಫೈಟ್ ಇದೆ, ಆದ್ರೂ ಗೆಲ್ಲೋದೇ ಡಾಕ್ಟರ್ ಮಂಜುನಾಥ್ ಸರ್. ಡಾಕ್ಟ್ರು ಒಳ್ಳೆ ವ್ಯಕ್ತಿನೇ. ಈಗ BJP ಸೇರೋರಲ್ವಾ, ಹೇಳೋಕ್ಕಾಗೋದಿಲ್ಲ. ಆದರೆ ಈ ಸಲ ಏನಪ್ಪ ಅಂದರೆ ಮೋದಿ ಮುಖ ನೋಡ್ತಾ ಇದ್ದಾರೆ. ಮೋದಿ ನೋಡಿದ್ರೆ ಮೋದಿನೇ ಪ್ರಧಾನಿ ಆಗಬೇಕು. ಇಲ್ಲಿ ಸ್ಥಳೀಯವಾಗಿ ನಾವೆಲ್ಲ ಕೇಳ್ಪಟ್ಟಂಗೆ ಡಿ ಕೆ ಸುರೇಶ್ ಬಗ್ಗೆ ಇದೆ. ಹೇಳಿ ಸರ್, ಯಾರಿಗೆ ಈ ಬಾರಿ ಮತ ಹಾಕ್ಬೇಕು ಅಂತಿದ್ದೀರಾ? ಏನ್ ಕತೆ? ಮೋದಿಯವರು ಮಾಡ್ತೀವಿ ಸರ್. ಅಂದ್ರೆ ಈ ಬಾರಿ ನೀವು ಮೈತ್ರಿ ಅಭ್ಯರ್ಥಿ JDS ಮತ್ತೆ BJP ಒಂದಾಗಿದೆ, ಅನುಕೂಲ ಆಗುತ್ತಾ ಸರ್? ಅನುಕೂಲ ಆಗುತ್ತೆ. ಡಬಲ್ ಆಕ್ಟಿಕ್ ಹಿಂದುತ್ವಕ್ಕೆ ಬೆಲೆ ಕೊಡ್ತಾರೆ, ಹಾಗಾಗಿ ಹಿಂದುತ್ವ ಉಳಿಬೇಕು ಅಂದ್ರೆ ಮೋದಿಗೆ ಓಟ್ ಹಾಕಬೇಕು. ಮೋದಿ ಬಂದ ಮೇಲೆ ಹಿಂದುತ್ವ ಎಲ್ಲ ತಾತನ ಕಾಲದಿಂದ ಹಿಂದುತ್ವ ಅದ, ಇವತ್ತೇನು ಬಂದಿಲ್ಲ ಹಿಂದುತ್ವ. ರಾಮ ಅವತ್ತಿಂದ ಅವನೇ, ಸೀತೆ ಅವತ್ತಿಂದನೂ ಅವ್ರೆ. ಈಗೇನು ಇದೆಲ್ಲ ಇದು ಜಿಮಿಕ್ಕು ಎಲೆಕ್ಷನ್ಗೆ. ಆದ್ದರಿಂದ ಜನ ಕಲ್ತವ್ರ ಬುದ್ಧಿನ. ಮೋದಿ ಈ ಸಾರಿ ಸೋಲ್ತಾರೆ. ಸದ್ಯ ನಾನೀಗ DK ಬ್ರದರ್ಸ್ನ ತವರೂರು ಕೂಡ ಆಗಿರುವಂತಹ ಕನಕಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೀನಿ. ಇನ್ಫ್ಯಾಕ್ಟ್ ಕನಕಪುರ ಸಿಟಿಯಲ್ಲೇ ಇದ್ದೀನಿ. ಸರ್ ಹೇಗಿದೆ ಸರ್ ಈ ಸಾರಿ ಚುನಾವಣೆ ಕಾವು? ಕನಕಪುರ ಆಲ್ಮೋಸ್ಟ್ ಅಭಿವೃದ್ಧಿ ಆಗಿರೋದು. ನಾವು DK ಸುರೇಶ್ ಅವ್ರು ಕೇಳ್ತಾರೆ ಅಂದ್ರೆ ಏನು ಅಭಿವೃದ್ಧಿ ಆಗೈತೆ ಕೂಲಿ ಕೇಳ್ತಾರೆ. ಯಾವುದೇ BJP ಗೆದ್ದಂಥ ಸಂಸದರು ಯಾರು ಅವರಿಗೆ ತಾಕತ್ತಿಲ್ಲ. ನಮ್ಮ ಮತ ಏನಿದ್ರು DK ಸುರೇಶ್ ಅವರಿಗೆ. ಇಷ್ಟು ದಿನ ಚುನಾವಣೆ ನಡೆದವೆಲ್ಲ ಫೈಟೇ ಇಲ್ಲ, ಇವತ್ತು ಚುನಾವಣೆ ಫೈಟ್ ಹೀಗಿದೆ. ಇವತ್ತು ಫೈಟ್ ಇರೋದು ಯಾಕೆ ಅಂದ್ರೆ 75 ಲಕ್ಷ ಶಸ್ತ್ರಚಿಕಿತ್ಸೆ ಮಾಡಿರುವಂತ ಡಾಕ್ಟ್ರು ಇವತ್ತು ಈ ಕ್ಷೇತ್ರದ ಲೋಕಸಭಾ ಕ್ಷೇತ್ರದಲ್ಲಿ ನಿಂತವರು ಚುನಾವಣೆಗೆ. ಹೌದು, ಡಾಕ್ಟ್ರು ವರ್ಸಸ್ ಸುರೇಶ್ ಅವರು. ಈಗ ಚುನಾವಣಾ ಡಾಕ್ಟರ್ ಗೆಲ್ಸ್ಬೇಕಂತವ್ರೆ. ಚುನಾವಣಾ ಬಾಂಡ್ ಕಳ್ರೆ ಡಾಕ್ಟರ್ ರೆಡಿನ. ಚುನಾವಣಾ ಬಾಂಡ್ ಕಳ್ತನ ಮಾಡಿದಾರ BJP ಅವರು. ಚುನಾವಣಾ ಬಾಂಡ್ ಕಳ್ತನ ಮಾಡಕ್ಕೆ ಡಾಕ್ಟರ್ ಸಪೋರ್ಟ್ ಮಾಡ್ತಾರ. DK ಸುರೇಶ್ ಆಗ್ಲಿ, DK ಶಿವಕುಮಾರ್ ಆಗ್ಲಿ, ನಮ್ಮ ತಾಲೂಕಿಗೆ ಮನೆ ಮಕ್ಕಳ ತರ ಕೆಲಸ ಮಾಡಿದ್ದಾರೆ. ಮನೆ ಮಕ್ಕಳ ತರ ಕೆಲಸ ಮಾಡಿ ನಾವು ನೇರವಾಗಿ ಒಂದು ಕುಮಾರಸ್ವಾಮಿ ಒಂದು ಪ್ರಶ್ನೆ ಕೇಳ್ತೀವಿ ಅಂತ. DK ಇವರು ಬಂದು ಡಾಕ್ಟ್ರು ಅವರ ಭಾವ, ಅವ್ರ ಯಾವ ಪಾರ್ಟಿ? JDS ಪಕ್ಷ. ಆ JDS ಪಕ್ಷ ಚಿಹ್ನೆ ಕೊಡ್ಬೇಕು, ನಿಂತ್ಕೋಬೇಕಾಗಿತ್ತು. BJP ಕೊಡುವಂತ ಅವಶ್ಯಕತೆ ಏನಿತ್ತು?
ಅಂದ್ರೆ ಅವ್ರಿಗೆ ಬಲ ಇಲ್ಲ ಇಲ್ಲಿ ಅಂತಾನ? ಕುಮಾರಸ್ವಾಮಿ ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ, ಓಟ್ ಕೇಳುವಂತ ನೈತಿಕತೆ ಇಲ್ಲ. ಸ್ವಂತ ಭಾವನ ತಗೊಂಡೋಗ್ಬಿಟ್ಟು ಬಿಜೆಪಿ ಚಿಹ್ನೆ ಹಿಡಿ ಅವ್ರನ್ನ ಓಟ್ ಕೇಳ್ತಾ ಇದಾರೆ ಅಂತಂದ್ರೆ ಯಾವ ನೈತಿಕತೆ ಎತ್ಕೊಂಡು ಓಟ್ ಕೇಳ್ತಾರೆ? ಅಂದ್ರೆ ಅವರು ಪಕ್ಷ ಅಧಿಕಾರಕ್ಕೋಸ್ಕರ ಯಾರ ಜೊತೆ ಬೇಕಾದ್ರೆ ಹೋಗಿ ಸೇರ್ಕೊಂಡ್ಬಿಡ್ತಾರ ಅಂತ ಹೇಳಕ್ಕ ಹೇಳಿ. ಕೇಳೋದಷ್ಟೇ ಸರ್, ಡಿ.ಕೆ. ಶಿವಕುಮಾರ್ ಅವರು, ಸುರೇಶ್ ಅವರು ಈಗ 25 ವರ್ಷದಿಂದ ಕನಕಪುರದಲ್ಲಿ ಕೆಲಸ ಮಾಡಿದ್ರೆ, ಕನಕಪುರದ ಗಲ್ಗಲ್ಲಿ ಯಾರವ್ರೆ, ಏನ್ ಕೆಲಸ ಆಗ್ಬೇಕು ನನಗೆ ಗೊತ್ತು. ಇವರು ಜಯದೇವದಲ್ಲಿ ಆಪರೇಷನ್ ಮಾಡವ್ರೆ, ಈಗಲೂ ಹೋಗ್ಲಿ ಆಪರೇಷನ್ ಮಾಡ್ತಾರೆ. ಬಂದ್ಬಿಟ್ಟು ಆಡಲ್ಲ ಆಪರೇಷನ್ ಮಾಡೋಕ್ಕಾಗುತ್ತಾ? ಇವ್ರುಗಳು ಜನನ ನೋಡಕ್ಕಾಗುತ್ತೆ ಸರ್? ಡಾಕ್ಟ್ರು ರಾಜಕಾರಣ ಮಾಡೋದು ಸಂವಿಧಾನ ಬರೆದಿದ್ಯಾ? ಪ್ರಜಾಪ್ರಭುತ್ವದಲ್ಲಿ ಡಾಕ್ಟ್ರು ಮನುಷ್ಯ, ಪ್ರಜಾಪ್ರಭುತ್ವದಲ್ಲಿ ಡಾಕ್ಟ್ರು MP ಆಗಬಾರ್ದು ರೂಲ್ಸ್ ಏನಿದೆ ಸರ್? ಏನಿಲ್ಲ. ಜನಸೇವೆ ಮಾಡಕ್ಕೆ ಏನ್ ಬೇಕಾದ್ರೆ ಆಗ್ಬೋದು. ಮಂಜುನಾಥ್ ಅವರು ಸುಮ್ಮನೆ ಬಂದಿಲ್ಲ. ನರೇಂದ್ರ ಮೋದಿ ಅವರು ಅವ್ರ ಕ್ಯಾಬಿನೆಟ್ ಅಲ್ಲಿ ಒಂದು ಸಚಿವನ ಮಾಡಬೇಕು. ಇಡೀ ರಾಷ್ಟ್ರದಿಂದ ಜಯದೇವ ಏನ್ ಹಾಸ್ಪಿಟಲ್ ಇದೆ ಆ ರೀತಿ ಮಾಡ್ಬೇಕು ಅನ್ನೋ ಕಾರಣದಿದ್ದಾರೆ. ಈಗ 25 MP ಯಾರು ಇದ್ ಮಾಡಿಲ್ಲ. ಇವಾಗ ಡಾಕ್ಟರ್ ಏನಾದ್ರು ಇಲ್ಲಿಂದ ಗೆದ್ರೆ ತೆರಿಗೆ ವಿಚಾರವಾಗಿ ಕರ್ನಾಟಕದಲ್ಲಿ ನಮಗೆ ಮೋಸ ಆಗಿದ್ಯಲ್ವಾ? ತೆರಿಗೆ ವಿಚಾರವಾಗಿ ಮೋದಿ ಅವ್ರ ವಿರುದ್ಧ ಅವ್ರ ಪಾರ್ಲಿಮೆಂಟ್ ಅಲ್ಲಿ ಹೇಳ್ತಾರ? ಅದನ್ನ ಡಾಕ್ಟರ್ ಹೇಳ್ತಾರ? ಈಗ ರಾಜಕೀಯದಲ್ಲಿ ಬದಲಾವಣೆ ಬೇಕು ನಿಜ. ಅದು ಎಂತ ಕ್ಷೇತ್ರಕ್ಕೆ ಬೇಕು? ಅಭಿವೃದ್ಧಿ ಆಗದೆ ಇರುವಂತ ಕ್ಷೇತ್ರಕ್ಕೆ ಬೇಕು. ನಮ್ಮ ಅತಿ ಹೆಚ್ಚು ಅನುದಾನಗಳನ್ನ ತಗೊಂಡ್ಬಂದಿರೋ ಏಕೈಕ MP ಡಿ.ಕೆ. ಸುರೇಶ್ ಅವರು. ಅವರಂತವ್ರಿಗೆ ಯಾವ್ದು ಬೇಕಾಗಿಲ್ಲ ಸರ್, ಬದಲಾವಣೆ ಅಭ್ಯರ್ಥಿ ಬೇಕಾಗೇ ಇಲ್ಲ. ಇವತ್ತು ಎಣ್ಣೆ ರೈಟ್ ಈ ಸಿದ್ದರಾಮಯ್ಯ ಬಂದ್ರೆ ಈ ಪಾರ್ಟಿ ಮಾಡಿದ್ರು. 400 ರೂಪಾಯಿ ಕೂಲಿ ಬರ್ತೀನಿ ಅಂತ ಅವ್ರಿಗೆ 6 ರೂಪಾಯಿ 7 ರೂಪಾಯಿ ಕೇಳ್ತಿದ್ದಾರೆ. ಯಾಕೆ ಎಣ್ಣೆ ರೇಟ್ ಜಾಸ್ತಿ ಅಂತ ಹೇಳ್ತಿದ್ದಾರೆ? ಯಾರ ಮೇಲೆ ಬರ್ತವ್ರೆ? ರೈತನು ಬರ್ತಾನೆ. ಇವ್ರೆಲ್ಲರೂ ಹೇಳ್ದಾರ ಮಾಡ್ತಾರ, ಭತ್ತರಿಗೆ ಬೆಳಿಗ್ಗೆ ಬರ್ತಾರ. ಅದ್ರ ಬೆಲೆ ಏನಂತ ಇವ್ರು ಗೊತ್ತಾ? ಅಂದ್ರೆ ಏನು ಈಗ ಗ್ಯಾರಂಟಿ ಜಾರಿ ತರಕ್ಕೆ ರೈತರ ಮೇಲೆ ಬರೆ ಹಾಕ್ಬಿಟ್ಟವ್ರೆ, ಕುಡುಕ್ರ ಮೇಲೆ ಪ್ರಪಂಚ ಗೊತ್ತಿದೆಯಲ್ಲ. ರೈತರುಗಳು ಎಣ್ಣೆ ಕುಡಿತಾವ್ರೆ. ಎಣ್ಣೆ ಯಾರ ದುಡ್ಡು? ಅದು ನಮ್ಮ ದುಡ್ಡು. ಯಾರ ದುಡ್ಡು? ಅದು ನಮ್ಮ ದುಡ್ಡು. ಈಗ ಎಣ್ಣೆ ಮೇಲೆ ತಾನೇ ಜಾಸ್ತಿ ಮಾಡಿರೋದು ಅಂತಾರೆ. ಈಗ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಹೇಳಿದ್ರು ರೈತರ ಆದಾಯನ ದ್ವಿಗುಣ ಮಾಡ್ತೀನಿ ಅಂದ್ರು. ಎಷ್ಟ ರೈತರ ಆಸ್ತಿಗಳು ಇದು ಆದಾಯ ದ್ವಿಗುಣ ಆಗೈತೆ ಅಂತ ಪ್ರೂವ್ ಮಾಡ್ಲಪ್ಪ. ಯಾರ ರೈತ ಎದೆ ತಟ್ಕೊಂಡು ನನ್ನ ಆದಾಯ ದ್ವಿಗುಣ ಆಗೈತೆ ಅಂತ ಹೇಳ್ಬಿಟ್ಟು ಅವ್ರು ಓಟ್ ಕೇಳಿ. ಯಾರ್ದು ಆಗಿಲ್ಲ. ಇವತ್ತು ರೈತರು ಕಷ್ಟ ಅಲ್ಲ. ಸೊ ನೋಡ್ತಿದೀವಲ್ಲ ಕನಕಪುರದಲ್ಲಿ ಚುನಾವಣಾ ಕಾವು ಯಾವ ಮಟ್ಟಿಗಿದೆ ಅಂತ. ಇಲ್ಲೂ ಕೂಡ ಬಹಳ ಜಿದ್ದಾಜಿದ್ದಿನ ಫೈಟ್ ಅಂತೂ ಈ ಬಾರಿ ನಿಖರವಾಗಿ ಕಂಡು ಬರ್ತಾ ಇದೆ. ನಾವೀಗ ಬೆಂಗಳೂರು ಗ್ರಾಮಾಂತರಕ್ಕೆ ಒಳಪಡುವಂತಹ ರಾಮನಗರದಲ್ಲಿದ್ದೀವಿ. ರಾಮನಗರ ಅಂತಾನೆ ಮೊದಲಿಗೆ ನಮಗೆ ನೆನಪಾಗುವಂಥದ್ದೇ ಈ ರೇಷ್ಮೆ ಗೂಡಿನ ಮಾರುಕಟ್ಟೆ. ಎಲೆಕ್ಷನ್ ಕಾವು ಬಹಳ ಜೋರಾಗಿದೆ ನಿಮ್ ಕಡೆ. ಹೆಂಗಿದೆ ಸರ್ ಎಲೆಕ್ಷನ್ ಈ ಸಲ? ಚೆನ್ನಾಗಿದೆ ಸರ್. ಯಾರಿಗೆ ಮತ ಹಾಕ್ಬೇಕು ಅನ್ನೋ ಯೋಚನೆ ಮಾಡಿದೀರಾ? ಸರ್ ಮೋದಿ ಸರ್. ಮೋದಿ. ಇಲ್ಲಿ ಕ್ಯಾಂಡಿಡೇಟ್ ಯಾರು ಅನ್ನೋದು ಗೊತ್ತಾ? ಮಂಜುನಾಥ್ ಸರ್. ಯಾರ ಕಡೆಗೆ ಒಲವು ಜಾಸ್ತಿ ಇದ್ದಂಗೆ ಕಂಡು ಬರ್ತಿದೆ ಸರ್? ಸರ್ ನಮಗೆ ಡಾಕ್ಟರ್ ಮಂಜಣ್ಣ. ಯಾಕೆ ಸರ್ ಡಾಕ್ಟರ್ ಮಂಜಣ್ಣ ಅವ್ರಿಗೆ ಮತ ಹಾಕ್ಬೇಕು ಅಂತ? ಅವರಲ್ಲಿ ಒಳ್ಳೆತನ ಇದೆ, ಒಳ್ಳೆ ಗುಣ ಇದೆ. ಜಯದೇವ ಹಾಸ್ಪಿಟ್ಲಲ್ಲಿ ಎಷ್ಟೋ ಜೀವಗಳು ಉಳಿಸಿದ್ದಾರೆ ಅವರು. ಬಡವ್ರ ಪಕ್ಷ ಇದ್ದಾರೆ ಅವರು. ನಾವು ಅದಕ್ಕಾಗಿ ಅವ್ರನ್ನ ಬಹಳ ಇಷ್ಟಪಡ್ತೀವಿ ಸರ್. ಹೇಳಿ ಸರ್ ಹೇಳಿ. ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಮಾಡೋದಕ್ಕಿಂತಲೂ ನದಿ ಜೋಡಣೆ ಅಂತ ಕೆಲಸ ಮಾಡಿದ್ರೆ ರೈತರೆಲ್ಲರೂ ಸಮೃದ್ಧಿ ಇರ್ತಾರೆ. ಜೀವ ಸಂಕುಲ ಇನ್ನು 106 ವರ್ಷ ಇರ್ತತಿ ಇಲ್ಲಿ. ಅದು ಮಾಡದೆ ಹೋದ್ರೆ ಇನ್ನು 25 ವರ್ಷದಾಗ ಇದು ಶೂನ್ಯ ಭೂಮಿ ಆಗ್ತದೆ. ರೈತರ ಮತ್ತು ಇಡೀ ಜೀವ ಸಂಕುಲದ ಉದ್ಧಾರಕ್ಕಾಗಿ ಈಗ ಯುಗ ಪುರುಷನಾಗಿ ಮೋದಿ ಇದ್ದಾನೆ. ಆತಗೆ ಎಲ್ಲರೂ ಬೆಂಬಲಿಸ ಸೂಕ್ತ. ಒಳಗಡೆ ಹೋಗೋಣ, ಮಾರುಕಟ್ಟೆ ಒಳಗೆ ರೈತರು ಏನ್ ಹೇಳ್ತಾರೆ ಬನ್ನಿ ನೋಡೋಣ. ಬೆಂಗಳೂರು ಗ್ರಾಮಾಂತರ ಸಂಬಂಧಪಟ್ಟಂಗೆ ಡಾಕ್ಟರ್ ಮಂಜುನಾಥ್ನ ಆಯ್ಕೆ ಮಾಡಿದ್ರೆ ಒಳ್ಳೇದು. ಕೇಂದ್ರದಲ್ಲಿ ಮೋದಿಯವರು ಪ್ರಧಾನಮಂತ್ರಿ ಆಯ್ತಾರೆ. ಅದರಿಂದ ಈಗ ಬೆಂಗಳೂರು ಗ್ರಾಮಾಂತರ ಇದಕ್ಕೆ ಡಾಕ್ಟರ್ ಮಂಜುನಾಥ್ ಸೂಕ್ತವಾದ ಕ್ಯಾಂಡಿಡೇಟ್. ಒಂದ್ ಕಡೆಗೆ ಹೃದಯ, ಒಂದ್ ಕಡೆಗೆ ಬಂಡೆ. ನಾವು ಆಯ್ಕೆ ಮಾಡ್ಕೊಳ್ಳೋದು ಯಾವ್ದನ್ನ ಹೃದಯನ ಆಯ್ಕೆ ಮಾಡ್ಕೊತೀವಿ. ಆತರ ಇದೆ ಸರ್ ನಮ್ಮ ರಾಮನಗರ ಜಿಲ್ಲೆಯಲ್ಲಿ. ಹೃದಯ ಆಯ್ಕೆ ಮಾಡ್ಕೊಳ್ತಾರೆ ಹೊರತು ಬಂಡೆ ಆಯ್ಕೆ ಮಾಡ್ಕೊಳ್ಳಲ್ಲ. ಏನ್ ಸರ್ ಪವರ್ ಮಿನಿಸ್ಟರ್ ಆಗಿದ್ದಂತವ್ರು ಡಿ.ಕೆ. ಶಿವಕುಮಾರ್ ಅವ್ರ ಸಹೋದರ. ಪವರ್ ಸಮಸ್ಯೆನೇ ಬಗೆಹರಿದಿಲ್ಲ ರೈತರಿಗೆ. ಇವತ್ತು ಜೀವನಾಡಿ ಆಗಿರೋರಂತೂ ಪವರ್ ಸಮಸ್ಯೆ. 9 ಅವರ್ ಹೇಳಿದ್ರೆ ಈಗ ಬರೀ 4 ಅವರ್ ಕೊಡ್ತಾ ಇದ್ದಾರೆ. ಹಗಲು 4 ಅವರು, ರಾತ್ರಿ 4 ಅವರು. ಅದು ಇಷ್ಟ ಬಂದಂಗೆ ಕೊಡ್ತಾ ಇದ್ದಾರೆ. ಇಲ್ಲಿ ಈಗ ಕುಮಾರಸ್ವಾಮಿ ಅವರು ಮತ್ತೆ ಬಿಜೆಪಿ ಎಲ್ಲ ಒಂದಾಗಿದೆ. ಅನುಕೂಲ ಆಗುತ್ತಾ ಸರ್? ಅದು ಅನುಕೂಲ ಆಗಲ್ಲ ಸರ್. ಆಗಲ್ಲ. ಕಾಂಗ್ರೆಸ್ಗೆ ಅನುಕೂಲ. ಕಾಂಗ್ರೆಸ್ ಅನುಕೂಲ. ಯಾವ ಕಾರಣಕ್ಕಾಗಿ ಅಂತ ಸರ್? ಈ ರೇಷ್ಮೆ ಇನ್ಸೆಂಟಿವ್ ಬರಲ್ಲ, ಮೇಯ್ನು ಸಬ್ಸಿಡಿ ಹಾಕಿ ಕೊಡಲ್ಲ, ರೇಟ್ ಬೇರೆ ಇಲ್ಲ. ಕಾಂಗ್ರೆಸ್ ಬಂದ್ರೇನೆ ಅನುಕೂಲ. ಎಲೆಕ್ಷನ್ನು ಚೆನ್ನಾಗಿದೆ ಈ ಸರಿ. ಡಾಕ್ಟ್ರು ರಾಮನಗರಕ್ಕೆ ಬಂದಿರೋದ್ರಿಂದ ಲಕ್ಷಾಂತರ ತಾಯಂದಿರ ಮಾಂಗಲ್ಯವನ್ನು ಉಳಿಸ್ತಂಥ ದೊರೆಯವರು
ಅವ್ರಿಗೆ ನಮ್ಮ ಬೆಂಬಲ. ಕಾಂಗ್ರೆಸ್ ಬಂದರೆ ಒಳ್ಳೇದು, ಎಲ್ಲ ಕಾಂಗ್ರೆಸ್ಗೆ ಮಾಡ್ಬೇಕು ನಾವು. ಈಗ ದೇಶದಲ್ಲಿ ಹೇಗಿದ್ರು ಮೋದಿ ಸರ್ಕಾರ ಬಂದ್ಬಿಡುತ್ತೆ, ಹಂಗಾಗಿ ಮಂಜುನಾಥ್ ಅವ್ರು ಬಂದ್ಬಿಟ್ರೆ ಮಿನಿಸ್ಟರ್ ಆಗ್ಬಿಡ್ತಾರೆ ಅಂತ ಕೆಲವರು ಹೇಳ್ತಾರೆ. ಏನ್ ಹೇಳ್ತೀರಾ ಸರ್? ಅವ್ರು ಬರಬಾರ್ದು, ಅವರು ಬರೀ ಘೋಷಣೆ ಒಂದು ಮಾಡ್ತಾರೆ, ಏನು ಮಾಡಂಗಿಲ್ಲ. ಏನು ಮಾಡಿಲ್ಲ. ಬಿಜೆಪಿ ಬರಬೇಕು ಅಂತ ನನಗಿದೆ. ಯಾಕೆ ಸರ್? ಬಿಜೆಪಿಯಿಂದ ಭಾಳ ಅನುಕೂಲ ಐತೆ, ಅಭಿವೃದ್ಧಿ ಕೆಲಸಗಳು ಭಾಳ ಚೆನ್ನಾಗಿ ಮಾಡಿದ್ದಾರೆ ಅವರು, ಅದರಿಂದ ಬಿಜೆಪಿ ಬರಬೇಕು ಅಂತ ನಮ್ಮ ಅನಿಸಿಕೆ. ಎಲೆಕ್ಷನ್ ಹೇಗಿದೆ ಸರ್ ರಾಮನಗರದಲ್ಲಿ? ರಾಮನಗರದಲ್ಲಿ 100ಕ್ಕೂ 100 ಕಾಂಗ್ರೆಸ್ ಬರ್ತದೆ. ಯಾಕಂದರೆ ಅವರು ಚೆನ್ನಾಗಿ ಕೆಲಸಗಳು ಎಲ್ಲ ಮಾಡ್ತಾ ಇದ್ದಾರೆ, ನಮ್ಮ ಸುರೇಶ್ ಸಾಹೇಬ್ರು ಅವರು. ಹೆಂಗಿದೆ ಸರ್ ಎಲೆಕ್ಷನ್ ಈ ಕಡೆಗೆ? ಸರ್ ಎಲೆಕ್ಷನ್ ಅಂತೂ ಜಿದ್ದಿ ನಡೀತಾ ಇದೆ ಈ ಸತಿ. ರಾಮನಗರದಲ್ಲಿ ಬಹಳ ಜಿದ್ದಿ ನಡೀತಾ ಇದೆ. ಈಗ ಈ ಸತಿನೂ ಡಿ.ಕೆ. ಸುರೇಶೇ ಗೆಲ್ಲೋದು. ಅವರೇ ಗೆಲ್ತಾರೆ ಪಕ್ಕ ಲೀಡಿಂಗ್ ಬರ್ತಾರೆ, ಪಕ್ಕ ಡಿ.ಕೆ. ಸುರೇಶೇ ಗೆಲ್ಲೋದು. ಡಾಕ್ಟ್ರು ಬಹಳ ಜನರು ಜೀವ ಉಳಿಸ್ತವ್ರು, ಸೊ ಅವರು ಅನುಕೂಲ ಅವ್ರು ಗೆದ್ರೆ ಅಂತ ಹೇಳ್ತಾರೆ. ಇವ್ರು ಬಡವರಿಗೆ ಸಹಾಯ ಮಾಡ್ತಾರಲ್ಲ ಸರ್, ತಿಂಗಳಿಗೆ 300 ರೂಪಾಯಿ ಬರ್ತದ, ಬಸ್ ಫ್ರೀ ಮಾಡೋರು, ಮನೆ ಅಕ್ಕಿ ಕೊಡ್ತಾರೆ, ಪಾತ್ರೆ ಕೊಡ್ತಾರೆ. ಕರ್ನಾಟಕದಲ್ಲಿ ಯಾವ್ದಾರು ನಮ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಸರ್, ದೇಶದಲ್ಲಿ ಮೋದಿ ಇರಬೇಕು ಸರ್, ಅವ್ರಿಗೆ ಮೋದಿ ಸರ್ಕಾರ. ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್, ಜೆಡಿಎಸ್ ಮತ್ತು ಬಿಜೆಪಿ ಪ್ರಬಲವಾಗಿರೋ ಕ್ಷೇತ್ರ. ಇದೀಗ ಬಿಜೆಪಿ ಜೆಡಿಎಸ್ ಮೈತ್ರಿಯ ಬಲ ಹಾಗೂ ಡಿಕೆ ಸಹೋದರರ ವರ್ಚಸ್ಸಿನಿಂದಾಗಿ ಕ್ಷೇತ್ರ ಜಿದ್ದಾಜಿದ್ದಿನ ಅಖಾಡವಾಗಿದೆ. ಹಾಗೆ ನಾವು ರಾಮನಗರದ ಮುಖ್ಯ ಬಸ್ ನಿಲ್ದಾಣದ ಕಡೆಗೆ ಹೋಗೋಣ. ಹೇಳಿ ಸರ್, ಯಾರ ಕಡೆಗೆ ಈ ಸಲ ಜನರು ಒಲವಿದೆ? ಸುರೇಶ್ ಕೆಲಸ ಮಾಡ್ತಾರೆ ಸರ್, ಸುರೇಶೇ ಗೆಲ್ಲೋರು. ಯಾವುದೇ ಕಾರಣಕ್ಕೂ ಇವತ್ತು ಹೇಳ್ತೀನಿ, ಬರ್ಕೊಡ್ತೀನಿ, ಸುರೇಶೇ ಗೆಲ್ಲೋರು. ಯಾಕೆಂದ್ರೆ ಕೆಲಸಗಾರರು ಅವರು. ಡಾಕ್ಟ್ರು ಬಂದವರು ಇದ್ರೆ ಡಾಕ್ಟರ್ ಕೆಲಸ ಮಾಡ್ಕೊಂಡು ಇರ್ಬೇಕಾಯ್ತು. ಡಾಕ್ಟರ್ ಬಂದ್ಬಿಟ್ಟು ನಮ್ಗೇನ್ ಮಾಡ್ತಾರೆ? ಯಾವುದೇ ಕಾರಣಕ್ಕೂ ಬಿಜೆಪಿ ಇಲ್ಲಿ ಗ್ರಾಮಾಂತರದಲ್ಲಿ ಬರೋದಿಲ್ಲ. ಬಟ್ ಈ ಸಲ ಕುಮಾರಣ್ಣ ಒಟ್ಟಾಗವರಲ್ಲ ಸರ್ ಬಿಜೆಪಿ? ಒಟ್ಟಾಗ್ಲಿ ಸರ್, ಕೆಲಸ ಮಾಡೋರ್ಬೇಕಲ್ಲ ಸರ್, ಇಲ್ಲಿ ಕೆಲಸ ಮಾಡೋರ್ಬೇಕಲ್ಲ. ಇಲ್ಲಿ ಅವ್ರು ತಿಂಗಳಿಗೊಂದು ಮೀಟಿಂಗ್ ಕರೀತಾರೆ MP, ಎಲ್ಲರಿಗೂ ತರಬೇತಿ ತಗೋತಾರೆ. ಯಾವನು ಕುಮಾರಸ್ವಾಮಿ ಗೆಲ್ತಾನೆ, ಹೋಗಿ ಮನೆಗೆ ಕೊಡ್ತಾನೆ. ನೋಡಿ, ಯಾವುದೇ ಕಾರಣಕ್ಕೂ ಡಾಕ್ಟ್ರೇ ಗೆಲ್ಲೋದು ಕಣ್ರಿ, ಡಾಕ್ಟ್ರೇ. ಹೌದು, ಅವ್ರೇ ಗೆಲ್ಬೇಕ್ರಿ. ಏನ್ ಮಾಡವ್ರೆ? ಒಂದ್ ಕೆಲಸ ಮಾಡಿ. ಹೌದು, ಅವ್ರೇನ್ ಮಾಡವ್ರೆ? ಏನ್ ಮಾಡವ್ರೆ? ಡಾಕ್ಟ್ರು ಲಕ್ಷಾಂತರ ಜನರಿಗೆ ಅವರು ಹೃದಯನ ಇದು ಮಾಡಿ ಬದುಕ್ಸವ್ರೆ, ಡಾಕ್ಟ್ರೇ ಗೆಲ್ಸೋದು. ಅಕ್ಕ ಹೇಳಕ್ಕ, ಯಾರಿಗೆ ಓಟ್ ಹಾಕ್ಬೇಕಂತಿದ್ದೀರಾ ಈ ಸಲ? 2000 ಕಾಸು ಕೊಟ್ಟವ್ರೆ, ಅನುದಾನ ಕೊಟ್ಟವ್ರೆ, ಬಸ್ ಫ್ರೀ ಕೊಟ್ಟವ್ರೆ, ಸಾಲಕ್ಕೆ ನಮಗೆ ಬಡ ಕುಟುಂಬಕ್ಕೆ ಸಹಾಯಧನ ಅವರಿಂದ ಕೂಲಿ ಪಾಲಿ ಮಾಡ್ಕೊಂಡು ತಿನ್ನೋರು ಜೀವನ ಮಾಡ್ಕೊಂಡು ಹೋಯ್ತಾ ಇದ್ದೀವಿ. ಏನೋ ಕಾಂಗ್ರೆಸ್ಗೆ ಮತ ನೀಡಬೇಕು ಅನ್ನೋದು ನಮಗೆ. ಇದಿಷ್ಟು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗಿನ ಟ್ರೈಲರ್ ಅಷ್ಟೇ. ಇನ್ನುಳಿದ ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗಿನ ಅಸಲಿ ಪಿಕ್ಚರ್ ಇನ್ನೂ ಕೂಡ ಬಾಕಿ ಇದೆ. ಅದನ್ನು ನಿಮ್ಮ ಮುಂದೆ ಇಡ್ತೀವಿ ಮುಂದಿನ ಸಂಚಿಕೆಯಲ್ಲಿ.